ಬೇಸಿಗೆ ಆರಂಭಕ್ಕೂ ಮುನ್ನವೇ ಜೀವ ಜಲಕ್ಕೆ ಹಾಹಾಕಾರ. ನೀರೇ ಇಲ್ಲ ರೀ ಕುಡಿಯೋದಕ್ಕೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆ ಇನ್ನೂ ಶುರುವಾಗಿಲ್ಲ, ಅದಕ್ಕಿಂತ ಮೊದಲೇ ನೀರಿಗಾಗಿ ಒದ್ದಾಡ್ತಾ ಇದ್ದಾರೆ ಅಲ್ಲಿನ ಜನ. ಇನ್ನು ಬೇಸಿಗೆ ಆರಂಭ ಆದ ನಂತರ ಏನು ಕತೆ? 148 ಹಳ್ಳಿಗಳಲ್ಲಿ ಸಮಸ್ಯೆ ಉಲ್ಬಣ ಆಗಿಬಿಟ್ಟಿದೆ. ಸಮಸ್ಯೆ ಇರೋ ಕಡೆ ಟ್ಯಾಂಕರ್ ನೀರು ಪೂರೈಸಲು ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಜಲ ಮೂಲ ಇಲ್ಲದ ಕಡೆ ಖಾಸಗಿ ಬೋರ್ವೆಲ್ ವ್ಯವಸ್ಥೆಗೆ ಸಿದ್ಧತೆಯನ್ನ ಮಾಡ್ತಾರಂತೆ. ಖಾಸಗಿ ಬೋರ್ವೆಲ್ ನೆರವು ಪಡೆಯಲು ಜಿಲ್ಲಾ ಪಂಚಾಯತ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ವರ್ಷದ ಆರಂಭದಲ್ಲೇ ಬಿಗಡಾಯಿಸ್ತಾ ಇದೆ ನೀರಿನ ಸಮಸ್ಯೆ. ದಿನೇ ದಿನೇ ಜಿಲ್ಲೆಯ ಜೀವನಾಡಿ ಭೀಮಾ ನದಿ ಬತ್ತುತ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ 1 ತಿಂಗಳಲ್ಲಿ ನದಿ ಪೂರಾ ಖಾಲಿಯಾಗಿ ಹೋಗ್ಬಿಡುತ್ತೆ. ಬಹಳ ಗಂಭೀರವಾದಂಥ ವಿಚಾರ ಇದು. ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರ ಮುಂದಿದೆ, ಜಿಲ್ಲಾಡಳಿತದ ಮುಂದಿದೆ. ಜೊತೆಗೆ 148 ಹಳ್ಳಿಗಳ ಜನರ ಸಂಕಷ್ಟ ಯಾವಾಗ ತೀರುತ್ತೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಇನ್ನೂ ಬೇಸಿಗೆ ಸಂಪೂರ್ಣವಾಗಿ ಆರಂಭ ಆಗಿಲ್ಲ, ಚಳಿಗಾಲ ಇದು. ಈ ಸಂದರ್ಭದಲ್ಲಿನೇ ನೀರಿನ ಸಮಸ್ಯೆ ಇಷ್ಟು ಉಲ್ಬಣಗೊಂಡಿದೆ. ಇನ್ನು ಬೇಸಿಗೆ ಆರಂಭ ಆಗಿಬಿಟ್ರೆ ಇನ್ನು ಎಲ್ಲಿಂದ ತರೋದು ನೀರು ಅನ್ನೋ ಒಂದು ಪ್ರಶ್ನೆ ಇದೆ ಆ ಗ್ರಾಮಸ್ಥರಿಗೆ. ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರಬೇಕಾದಂಥ ಪರಿಸ್ಥಿತಿ ಇದೆ. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪಾಪ ಕಿಲೋಮೀಟರ್ ಗಟ್ಟಲೆ ಬರ್ತಾರೆ ನೀರು ತೆಗೆದುಕೊಂಡು ಹೋಗೋದಕ್ಕೆ. ಅದು ಕೂಡ ಇಂಥ ಸಮಯದಲ್ಲಿ. ಇನ್ನು ಬೇಸಿಗೆ ಆರಂಭ ಆಗಿಬಿಟ್ರೆ ಕತೆ ಮುಗೀತು ಅಂತಾನೆ ಅರ್ಥ. ಒಂದಲ್ಲ ಎರಡಲ್ಲ, 148ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇದನ್ನ ಸರಿಪಡಿಸೋದು ಯಾವಾಗ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಸಮಸ್ಯೆಗಳು ನೂರಾರಿದಾವೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ರೆ ಸಾಲಲ್ಲ, ಕಲ್ಯಾಣವಾಗೋದು ಯಾವಾಗ? ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮತ್ತು ಹಿಂಗಾರು ಸಂಪೂರ್ಣವಾಗಿ ಕೈಕೊಟ್ಟದ್ರಿಂದ ಕಲಬುರಗಿಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರವೇ ತಿಳಿಸಿದಂತೆ 148 ಹಳ್ಳಿಗಳು ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಜನವರಿ ಮೊದಲನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಇನ್ನು ಮಾರ್ಚು, ಏಪ್ರಿಲು, ಮೇ ತಿಂಗಳು, ಜೂನ್ ಮಧ್ಯಾಂತದವರೆಗೂ ನಮ್ಮಲ್ಲಿ ಬಿಸಿಲಿರ್ತದೆ. 148 ಹಳ್ಳಿಗಳು ನೀರಿನ ಸಮಸ್ಯೆ ಈಗಲೇ ಅನುಭವಿಸ್ತೇವೆ ಅಂದರೆ ಇದರ ಸಮಸ್ಯೆ ಮುಂದೆ ದ್ವಿಗುಣ ಆಗ್ತದೆ, ಭಯಂಕರ ಆಗ್ತದೆ. ನಮಗೆ ನದಿ ಮೂಲ ಅಥವಾ ನೀರಿನ ಮೂಲ ಒಂದು ವಾಟರ್ ಸೋರ್ಸು ಮಹಾರಾಷ್ಟ್ರ ಭೀಮಾ ನದಿ ನಮ್ಮ ಜಿಲ್ಲೆಯಲ್ಲಿ ಹರಿತದೆ. ಆದರೆ ದುರ್ದೈವ ಅಂದರೆ ಪ್ರತಿ ವರ್ಷ ನಾವು ಮಹಾರಾಷ್ಟ್ರ ಸರ್ಕಾರಕ್ಕೆ ಮಂಡಿ ಊರು ಕುಳಿತು ಪತ್ರ ಬರೆಯೋದು, ದುಡ್ಡು ಕಟ್ಟೋದು, ಕೋರ್ಕೊಳ್ಳೋದು, ಮನವಿ ಮಾಡ್ಕೊಳ್ಳೋದೇ ಆಗ್ತದೆ ನಮ್ಮ ಮನೆ ಬರ. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕಲ್ಪಿಸಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮತ್ತು ಹಿಂಗಾರು ಸಮಸ್ಯೆ ಬರ್ಬೋದು ಅಂತ ಒಂದು ಪ್ರಬಲ ವಿಲೇಜ್ ಪಟ್ಟಿ ಮಾಡಿದ್ವಿ. ಸುಮಾರು 148 ವಿಲೇಜ್ ಕಡೆ ನಮಗೆ ಫಸ್ಟ್ ಫೇಸಲ್ಲಿ ಪ್ರಾಬ್ಲಮ್ ಬರ್ಬೋದು ಅಂತ ನಮಗೆ ಮಾಹಿತಿ ನಾವು ಒಂದು ರೆಡಿ ಮಾಡಿಕೊಂಡು, ಮತ್ತು ಇಷ್ಟು ವಿಲೇಜ್ಗಳಲ್ಲಿ ನಾವು ಯಾವ್ಯಾವ ಥರ ಸೌಲಭ್ಯಗಳು ಕೊಡ್ಬೋದು, ಯಾವ ಥರ ಕುಡಿದಿರೋ ಸಮಸ್ಯೆ ಸಾಲ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಊರಿನಲ್ಲಿ ಪ್ರೈವೇಟ್ ಬೋರ್ವೆಲ್ ಇದ್ದರೆ ಅದನ್ನು ಹೇಗೆ ಮಾಡಬೇಕು ಅದನ್ನು ಪಟ್ಟಿ ರೆಡಿ ಮಾಡಿದ್ದೀವಿ. ಆ ಬೋರ್ವೆಲ್ ಇಲ್ಲ ಅಂದರೆ ಒಂದು ಹತ್ತಿರ ಊರಿಂದ ನಾವು ಟ್ಯಾಂಕರ್ ಸಪ್ಲೈ ಮಾಡಬೇಕಾಗತ್ತೆ. ಆ ಥರ ನಾವು ಟ್ಯಾಂಕರ್ ಎಷ್ಟು ಕಡಿಮೆ ಮಾಡಬೇಕಾಗುತ್ತೆ ಅಂತ ನಾವು ರೆಡಿ ಮಾಡಿದ್ದೀವಿ. ಸೊ ಈ ಪ್ರಕಾರ ನಾವು ಇಷ್ಟು ವಿಲೇಜ್ಗಳಲ್ಲಿ ಈ ಕುಡಿದಿರೋ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಒಂದು ಕಂಟಿನ್ಯೂನ್ಸಿ ಆಕ್ಷನ್ ಪ್ಲಾನ್ ರೆಡಿ ಮಾಡಿಕೊಂಡು ಇಟ್ಟಿದ್ದೀವಿ. ಮತ್ತು ಬೆಂಗಳೂರಿಗೆ ನಮ್ಮ RDPR ಕೂಡ ಕಳಿಸಿದ್ದೀವಿ. ಸದ್ಯಕ್ಕೆ ನಾವು ಕೇಳಬೇಕಾದ್ರೆ ನಾವು ಇವತ್ತು ಆ್ಯಕ್ಚುಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ EO ಜೊತೆಗೆ ಮತ್ತು AW ಜೊತೆಗೆ. ಬಟ್ ನಿನ್ನೆ ನಾವು ಮಾತಾಡಿದಾಗ ಆಳನಲ್ಲಿ 2 ವಿಲೇಜ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅಲ್ಲಿ ನಾವು ಒಂದು ಬೋರ್ವೆಲ್ ಹೈರ್ ಮಾಡಿದ್ದೀವಿ. ಟ್ಯಾಂಕರ್ ಮುಖಾಂತರ ಯಾವುದೇ ಕಡೆ ಸಪ್ಲೈ ಆಗ್ತಾ ಇಲ್ಲ ಆಸ್ ಪರ್ ನಮ್ಮದು ಸ್ವಲ್ಪ ಹಳೆ ಮಾಹಿತಿ ಪ್ರಕಾರ, ನಿನ್ನೆ ಮಾಹಿತಿ ಪ್ರಕಾರ. ಬಟ್ ಇವತ್ತು ನಾವು ಸಂಜೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ತಮಗೆ ಒಂದು ಸಂಜೆ ವಾಪಸ್ ಅಪ್ಡೇಟ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಒಂದು ಕಡೆ ಕುಡಿಯೋಕೆ ನೀರಿಲ್ಲ, ಹಾಹಾಕಾರ ಶುರುವಾಗಿದೆ. ಇದು ಒಂದು ಪ್ರಶ್ನೆ. ಆದರೆ ಬೆಳೆಗಳಿಗೆ ನೀರು ಹೇಗೆ? ರೈತರಿಗೆ ಏನು ಕತೆ? ನಿಜಕ್ಕೂ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಭೀಕರ ಬರ ಆವರಿಸಿ ತಳಬಹುದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಬರೋಬ್ಬರಿ ರಾಜ್ಯದಲ್ಲಿ 150ಕ್ಕೂ ಅಧಿಕ ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದೆ. ಆದ್ರೆ ಕಲಬುರಗಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಸಮಸ್ಯೆ ತಲೆದೂರಬಹುದು. ಕಲಬುರಗಿ ಜಿಲ್ಲೆಯಲ್ಲಿ ಜನವರಿ ಆರಂಭದಲ್ಲೇ ಬರೋಬ್ಬರಿ 148 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಈ ಒಂದು ಮಾಹಿತಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಕೂಡ ನೀಡಿದೆ ಅಂತ ಹೇಳಬಹುದು.
ಯಾಕಂದ್ರೆ ಕುಡಿಯುವ ನೀರಿನ ಪ್ರತಿ ವರ್ಷ ಕೂಡ ಏನೊಂದು ಮಹಾರಾಷ್ಟ್ರದಿಂದ ಏನು ಭೀಮಾ ನದಿಗೆ ನೀರು ಹರಿಬಿಡಲಾಗ್ತಿತ್ತು. ಏಕೆಂದ್ರೆ ಭೀಮಾ ನದಿಯಲ್ಲಿ ಕೂಡ ಏನೊಂದು ಮಳೆ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದರಿಂದ ದಿನೇ ದಿನೇ ಸಂಪೂರ್ಣವಾಗಿ ಬತ್ತುತ್ತಿದೆ. ಹೀಗಾಗಿ ಮಹಾರಾಷ್ಟ್ರದ ಏನೊಂದು ಉಜಿನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸುವಂತೆ ಕಲಬುರಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡ ಮನವಿ ಮಾಡಿತ್ತು. ಆದರೆ ಮಹಾರಾಷ್ಟ್ರದಲ್ಲೇ ನೀರಿನ ಕೊರತೆ ಎದುರಾಗಿದ್ದರಿಂದ ಈ ಬಾರಿ ಭೀಮಾ ನದಿಗೆ ನೀರು ಬಿಡುವುದಿಲ್ಲ ಎಂದು ಮಹಾರಾಷ್ಟ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಹೀಗಾಗಿ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಗೆ ಕುಡಿಯುವ ನೀರಿನ ಮೂಲವೆಂದರೆ ಭೀಮಾ ನದಿ. ಹೀಗಾಗಿ ಭೀಮಾ ನದಿ ಬತ್ತಿ ಹೋಗಿದ್ದರಿಂದ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಎದುರಾಗಿದೆ ಅಂತ ಹೇಳ್ಬೋದು. ಜನವರಿ ತಿಂಗಳಲ್ಲೇ 148 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಆದರೆ ಬೇಸಿಗೆ ಏನೊಂದು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಈ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಅಂತ ಹೇಳ್ಬೋದು. ಈಗಾಗಲೇ ಕಲಬುರಗಿ ಜಿಲ್ಲಾ ಪಂಚಾಯತ್ ಕೂಡ ಏನೊಂದು ನೀರಿನ ಸಮಸ್ಯೆ ಎಲ್ಲೆಲ್ಲಿವೆ ಅಂತಹ ಕಡೆ ಏನೊಂದು ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡುತ್ತಿದ್ದಾರೆ. ಇದರ ಜೊತೆಗೆ ಏನೊಂದು ಕೆಲವೊಂದು ಗ್ರಾಮಗಳಲ್ಲಿ ಏನೊಂದು ನೀರಿನ ಮೂಲಗಳು ಇರುವುದಿಲ್ಲ. ಅಂತಹ ಒಂದು ಸ್ಥಳಗಳಲ್ಲಿ ಏನೊಂದು ಖಾಸಗಿ ಬೋರ್ವೆಲ್ಗಳನ್ನ ಏನೊಂದು ಅದರ ಸಹಾಯ ಪಡೆದು ಜನರಿಗೆ ಕುಡಿಯುವ ನೀರು ತಲುಪಿಸಲು ಏನೊಂದು ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗ್ತದೆ ಅಂತ ಹೇಳ್ಬೋದು. ಇನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ತವರಲ್ಲೇ ಈಗಾಗಲೇ 148 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಮುಂದೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇರುವುದರಿಂದ ಜಿಲ್ಲಾ ಪಂಚಾಯತ್ ಕೂಡ ಈ ಬಗ್ಗೆ ಏನೊಂದು ಮಹಾರಾಷ್ಟ್ರ ಸರ್ಕಾರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಏನೊಂದು ಭೀಮಾ ನದಿಗೆ ಕುಡಿಯುವ ನೀರು ಏನಂದ್ರೆ 1 ಅಥವಾ 2 TMC ನೀರಷ್ಟು ಏನೊಂದು ಬಿಡುಗಡೆ ಮಾಡಬೇಕೆಂದು ಬೇಡಿಕೆ ಕೂಡ ಇದೆ. ಇತ್ತ ಒಂದು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ರೆ ಅತ್ತ ಏನೊಂದು ಕೃಷಿ ಚಟುವಟಿಕೆಗಳಿಗೆ ಕೂಡ ಸಾಕಷ್ಟು ತೊಂದರೆ ಎದುರಾಗ್ತದೆ ಅಂತ ಹೇಳ್ಬೋದು. ಅನಿಲ್ ಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ರಮೇಶ್ ಹೂಗಾರ್, ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಏನ್ ಕತೆ ಸರ್? 148 ಹಳ್ಳಿಗಳ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ ಒಂದು ಕಡೆ, ಇನ್ನು ರೈತರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಸರ್ ಏನಾಗ್ತಾ ಇದೆ, ಇನ್ನು ಬೇಸಿಗೆ ಬಂದಿಲ್ಲ, ಹೀಗೆ ನೀರಿನ ಅಹಂಕಾರ ಎದ್ದು ಬಿಟ್ಟಿದೆ. ಕುಡಿಯೋಕೆ ನೀರಿಲ್ಲ, ನದಿಯಲ್ಲಿ ನೀರಿಲ್ಲ. ಇವತ್ತು ದನ ಕರುಗಳು ಸಂಕಷ್ಟದಾಗ ಸಾಯ್ತಾ ಇದ್ದೀವಿ. ಇವತ್ತು ಬೆಳೆ ಅಂತೂ ಎಲ್ಲ ಕೈ ಕೊಟ್ಟೋದು ಬರಗಾಲದಿಂದಾಗಿ. ಹೌದು. ಈ ಸದ್ಯಕ್ಕೆ ನಮ್ಗೇನು ಇನ್ನೊಂದು ಆಶಾದಾಯಕವಾಗಿ ಮೇಲೆ ಉಜಿನಿ ಡ್ಯಾಮ್ ನಿಂದ ನೀರು ಬರಬೇಕಾಗಿತ್ತು, ಅದು ಕೂಡ ಸರ್ಕಾರ ಒತ್ತಡ ಮಾಡಿ ಬಿಡಿಸ್ಲಿಕ್ಕೆ ತಯಾರಿಲ್ಲ. ಭೀಮಾ ನದಿಗೆ ನೀರು ಬಿಡಿಸ್ಬೇಕಾದಂತ ನಮ್ಮ ಪಾಲಿನ ಹಕ್ಕು ಎಷ್ಟಿದೆ, ಬರಬೇಕಾದ ನೀರಿನ ಹಕ್ಕು ಎಷ್ಟಿದೆ, ಅದು ಕುಡಿಸ್ಬೇಕಂತದ್ದು ರಾಜಕಾರಣಿಗಳು ಮುತುವರ್ಜಿ ವಹಿಸ್ತಾ ಇದ್ದಾರೆ ಈ ಭಾಗದಲ್ಲಿ. MLA ಆಗಿರ್ಬೋದು, MP ಅವರಾಗಿರ್ಬೋದು, ಹಲವಾರು ಶಾಸಕರಾಗಿರ್ಬೋದು ಒತ್ತಡ ಹೇರಿ ಸರ್ಕಾರದ ಮಟ್ಟದೊಳಗೆ ಚರ್ಚೆ ಮಾಡಿ ಮಹಾರಾಷ್ಟ್ರದ ಉಜಿನಿ ಡ್ಯಾಮ್ ನಿಂದ ನೀರು ತಂದು ಈ ಭಾಗದ ರೈತರಿಗಾಗಿ, ದನ ಕರುಗಳಿಗಾಗಿ ಒಂದು ಏನಾದ್ರೂ ಒಳ್ಳೇದು ಮಾಡ್ಬೇಕನ್ನೋ ಮನೋಭಾವ ಇವರಲ್ಲಿ ಬರ್ತಾ ಇಲ್ಲ ಸರ್. ಈಗ ಹೆಂಗೆ ಸರ್ ಮುಂದೆ ಕತೆ? ಕುಡ್ಲಿಕ್ಕೆ ಸುದಕ್ಕೆ ನೀರು ಇವತ್ತು ದನ ಕರುಗಳು ನದಿಯಲ್ಲಿ ನೀರಿಲ್ಲ ಬತ್ತಿ ಹೋಗ್ಬಿಟ್ಟವೆಲ್ಲ. ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳು ಜನರ ಬಹಳಷ್ಟು ತೊಂದರೆ ಆಗ್ಲತ್ತ ಸಾರ್ವಜನಿಕರಿಗೆ. ಹಳ್ಳಿಗಳಲ್ಲಂತೂ ಹೇಳ್ಬೇಡ ಸರ್, ನದಿ ಇಲ್ಲಾರ ಬಳಿ ಹಳ್ಳಿಗಳಲ್ಲಂತೂ ಬೋರ್ ಎಲ್ಲ ನಿಂತೋಗಿದ್ದೇವೆ. ಬೋರ್ ನೀರು ಸದ್ಯಕ್ಕೆ ಬರ್ತಾ ಇಲ್ಲ ಸರ್. ಏನ್ ಈಗ ಮುಂದೆ ಹೆಂಗೆ ಮತ್ತೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದ್ರೆ? ಸರ್ ಹಲವಾರು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ಉಜಿನಿ ಡ್ಯಾಮ್ ನಿಂದ ನೀರು ಬಿಡಿಸಿ ಅಧಿಕಾರಿಗಳ ಕಣ್ಣು ತೆರೆಸಬೇಕು. ರಾಜಕಾರಣಿಗಳು, ಈ ಭಾಗದ ಶಾಸಕರು, ಮಂತ್ರಿಗಳು ಮನಸ್ಸು ಮಾಡ್ಬೇಕಂತ ಹಲವಾರು ಬಾರಿ ಹೋರಾಟ ಮಾಡಿದೀವಿ ಸರ್. ಬರೀ ರೈತರ ಬಾಳೆ ಹೋರಾಟ ಮಾಡೋದೇ ಆಗೋಗಿದೆ ಸರ್ ಇವತ್ತು. ಎಸ್, ನಿಜ ನಿಜ ನಿಜ. ಓಕೆ, ಎಷ್ಟಂತ ಹೋರಾಟ ಮಾಡ್ಬೇಕು ಹೇಳಿ ಸರ್? ನಿಜವಾಗ್ಲೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 10 ಸಾರಿ ನೀರಿನ ಕಾಲಾಗಿ ಹೋರಾಟ ಮಾಡಿದ್ದೀನಿ ಸರ್. ಸ್ವಲ್ಪ ಆದ್ರೂ ಬೇಕಲ್ಲ ಸರ್. ರಾಜಕಾರಣಿಗಳು ಕಾವೇರಿ ಮತ್ತು ನಿಗಮಗಳು ಎಲ್ಲಗಳು ಒಂದು ಲೆಕ್ಕದಾಗ ಕಾವೇರಿ ಇಶ್ಯೂ ಬಂದಾಗ ಎಲ್ಲ ರಾಜಕಾರಣಿಗಳು ಮಾತಾಡ್ತಾರೆ. ಭೀಮಾ ನದಿ ಇಶ್ಯೂ ಬಂದಾಗ ಯಾರು ಮಾತಾಡಲ್ಲ. ನಿಜ. ಕಾವೇರಿ ನೀರು ಬೇಕು ನಮ್ಗೆ, ಕಾವೇರಿ ನೀರು ಬೇಕು. ಭೀಮಾ ನದಿ ಇಶ್ಯೂ ಬಂದಾಗ ಯಾರು ರಾಜಕಾರಣಿಗಳು ಮುತುವರ್ಜಿ ವಹಿಸಲ್ಲ? ಇದು ಬೇಕಲ್ಲ ಸರ್ ಇಶ್ಯೂ. ಸರ್ ನಿಮ್ಮ ಜನ ಇದಾರಲ್ಲ, ಜನ ಓಟ್ ಹಾಕುವಂತ ಸಂದರ್ಭದಲ್ಲಿ ಇದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಇವರು ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬಿಟ್ರೆ ಸಾಲಲ್ಲ, ಕಲ್ಯಾಣ ಯಾವಾಗ ಆಗೋದು ಅಂತ ಕೇಳ್ಬೇಕು ನೀವೆಲ್ಲ ಸೇರಿ. ಹಾ ಸರ್. ಓಕೆ, ಥ್ಯಾಂಕ್ ಯು.